ಸಾಗರ್, ನೀವು ಹೋಗಿ. ಸರ್, ಯಾರು ಬೇಕಾಗಿತ್ತು ನಿಮಗೆ? ಅದು ಇಲ್ಲಿ ಇಂಟರ್ವ್ಯೂ ನಡೀತಿದೆ ಅಂತ ಗೊತ್ತಾಯ್ತು. ನನ್ನ ಫ್ರೆಂಡ್ ಹೇಳ್ದ, ಅದಕ್ಕೆ ಬಂದಿದ್ದು. ಓ, ಇಂಟರ್ವ್ಯೂಗೆ ಬಂದಿದ್ದೀರಾ? ಹಾ ಹೌದು. ಇದು ಇವಾಗ ತಾನೇ ಶುರು ಆಗಿರೋ ಆಫೀಸ್ ತಾನೆ? ಹೌದು, ನಮ್ಮ ಕಂಪ್ನಿಯ ಹೊಸ ಬ್ರಾಂಚ್ ಇದು ಹೊಸದಾಗಿ ಓಪನ್ ಆಗಿದೆ. ಆಕ್ಚುಲಿ ನಮ್ಮ ಕೆಲ್ಸಕ್ಕೆ ಬೇಕಾಗಿರೋರೆಲ್ಲ ಹೈಯರ್ ಆಗಿದ್ದಾರೆ. ಇಲ್ಲಿ ಡ್ರೈವರ್ ಕೆಲ್ಸಕ್ಕೆ ಮತ್ತೆ ಅಟೆಂಡರ್ ಕೆಲ್ಸಕ್ಕೆ ಮಾತ್ರ ವೇಕೆನ್ಸಿ ಇರೋದು. ಆದ್ರೆ ನಿಮ್ಮನ್ನ ನೋಡ್ತಾ ಇದ್ರೆ ಅಟೆಂಡರ್ ಕೆಲ್ಸಕ್ಕಂತೂ ನೀವು ಬಂದಿಲ್ಲ. ಹೌದು ಮೇಡಮ್, ನಾನು ಡ್ರೈವರ್ ಕೆಲಸಕ್ಕೆ ಅಂತಾನೆ ಬಂದಿದ್ದು. ವೇಕೆನ್ಸಿ ಇದೆಯಲ್ಲ? ಇದೆ ಸರ್, ಇದೆ. ಮೇಡಮ್, ಇಂಟರ್ವ್ಯೂನಲ್ಲಿ ಏನೇನು ಪ್ರಶ್ನೆ ಕೇಳ್ಬೋದು? ನೀವು ಇಂಟರ್ವ್ಯೂನ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಾ ಇದ್ದೀರಾ? ಸರ್, ಡ್ರೈವರ್ಗೆ ಏನ್ ತಾನೇ ಪ್ರಶ್ನೆ ಕೇಳ್ತಾರೆ. ನಿಮ್ಗೆ ಎಕ್ಸ್ಪೀರಿಯನ್ಸ್ ಬೇರೆ ಇದೆ, ಯೋಚನೆ ಮಾಡಬೇಡಿ. ಈ ಆಫೀಸ್ ಓನರು ತುಂಬಾ ಒಳ್ಳೆಯವರು. ಮೇಡಮ್, ಸಂಬಳ ಎಷ್ಟು ಕೊಡ್ಬೋದು? ಸಂಬಳಕ್ಕೇನು ಮೋಸ ಇಲ್ಲ ಸರ್, ಕೈ ತುಂಬಾ ಕೊಡ್ತಾರೆ. ಜೊತೆಗೆ ESI PF ಕೂಡ ಇರುತ್ತೆ. ಆಮೇಲೆ ವರ್ಕರ್ಸ್ಗೆ ಅಂತ ನಮ್ಮ ಕಂಪ್ನಿಯವರು ಒಳ್ಳೆ ಒಳ್ಳೆ ಪ್ಲಾನ್ಸ್ ಮಾಡಿದ್ದಾರೆ. ಜೊತೆಗೆ ವರ್ಕರ್ಸ್ ಮಕ್ಕಳಿಗೆ ಶಾಲೆ ಅಥವಾ ಕಾಲೇಜಿಗೆ ಸೇರಿಸ್ಬೇಕು ಅಂದ್ರೆ ಒಳ್ಳೆ ಇನ್ಸ್ಟಿಟ್ಯೂಟ್ಗೆ ರೆಕಮೆಂಡ್ ಮಾಡ್ತಾರೆ. ಹಾಗೆ ವಯಸ್ಸಾಗಿರೋ ತಂದೆ ತಾಯಿಂದ್ರಿಗೆ ಮೆಡಿಕಲ್ ಬೆನಿಫಿಟ್ಸ್ ಕೂಡ ಕೊಡ್ತಾ ಇದ್ದಾರೆ. ನಿಜ ಹೇಳ್ಬೇಕು ಅಂದ್ರೆ ನಮ್ ಕಂಪ್ನಿಲಿ ಕೆಲ್ಸಕ್ಕೆ ಸೇರ್ಕೊಳ್ಳೋರು ಅದೃಷ್ಟ ಮಾಡಿರ್ಬೇಕು. ಹಲೋ ಸರ್, ಡ್ರೈವರ್ ಕೆಲ್ಸಕ್ಕೊಬ್ರು ಬಂದಿದ್ದಾರೆ. ಹಾ ಸರ್, ಓಕೆ, ಇವಾಗ್ಲೇ ಕ್ಯಾಬಿನಿಗೆ ಕಳಿಸ್ತೀನಿ. ಸರ್, ನೀವಲ್ಲಿ ಹೋಗಿ. ಎಲ್ಲಿ ಮೇಡಮ್? ಸ್ಟ್ರೇಟ್ ಹೋಗಿ 3rd ಕ್ಯಾಬಿನು. ಸರಿ ಮೇಡಮ್. ಐ ಥಿಂಕ್ ನೀವು ಬರೋದು ಮುಂಚೆನೆ ಗೊತ್ತಿತ್ತು ಅನ್ಸುತ್ತೆ. ಹೋಗಿ, ನಿಮ್ಗೋಸ್ಕರ ಕಾಯ್ತಿದ್ದಾರೆ. 3ನೇ ಕ್ಯಾಬಿನ್ ಅಲ್ಲ? ಹಾ. ಥ್ಯಾಂಕ್ ಯು. ವೆಲ್ಕಮ್ ಸರ್. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ನಮಸ್ತೆ. ಮೇಡಮ್ ನಮಸ್ತೆ. ಅಮ್ಮವ್ರೆ, 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 ಗೌಡ್ರೆ, ಸೋಮಣ್ಣ, ಬನ್ನಿ, ಎಲ್ರು ಒಳಗಡೆ ಬನ್ನಿ. ಯಾಕೆಲ್ರು ಹಾಗೆ ನಿಂತ್ಕೊಂಡ್ಬಿಟ್ಟಿದ್ದೀರಾ? ಒಳಗಡೆ ಬನ್ನಿ. ಪರವಾಗಿಲ್ಲ ಅಮ್ಮವ್ರೆ, ನಾವಿಲ್ಲೇ ಇರ್ತೀವಿ. ಸರಿ ಸರಿ. ಪಾರ್ವತಿ, ಎಲ್ರಿಗೂ ಶರ್ಬತ್ ತಗೊಂಡ್ ಬಾ. ಬೇಡ ಅಮ್ಮವ್ರೆ, ನಮ್ಗೆ ಕೆಲವು ವಿಚಾರಗಳು ಇತ್ಯರ್ಥ ಆಗೋವರೆಗೂ ಒಂದನಿ ನೀರು ಕೂಡ ಬೇಡ ಅಮ್ಮವ್ರೆ. ಗೌಡ್ರೆ, ಯಾಕೆ ಇಷ್ಟೊಂದು ನಿಷ್ಠುರವಾಗಿ ಮಾತಾಡ್ತಾ ಇದ್ದೀರಾ? ಮಾತಾಡೋ ಮನ್ಸು ನಮ್ಗಿಲ್ಲ ಅಮ್ಮವ್ರೆ, ಆದ್ರೆ ಮಾತಾಡದೆ ಬೇರೆ ದಾರಿ ಇಲ್ಲ. ಸರಿ, ಬಂದ್ ವಿಷಯ ನೋಡಿ ಅಮ್ಮರೇ, ನಮ್ಮ ನೇರವಾದ ಮಾತು ನಿಮಗೆ ಬೇಸರ ಅನಿಸ್ಬೋದು. ನಿಜ ಹೇಳ್ಬೇಕು ಅಂದ್ರೆ ಈಗ ನಮಗೆ ಮಾತಾಡೋಕೆ ಕಷ್ಟ ಆಗ್ತಾ ಇದೆ, ಆದ್ರೆ ಬೇರೆ ದಾರಿನೇ ಇಲ್ಲ. ಹೇಳಲೇಬೇಕು ಅಂತ ಬಂದಿರ್ಬೇಕಾದ್ರೆ ಮೀನಾಮೇಷ ಎಣ್ಸೋ ಅವಶ್ಯಕತೆ ಇಲ್ಲ. ನಿಮ್ ಪ್ರಶ್ನೆಗಳಿಗೆ
ನಾನು ಪ್ರಾಮಾಣಿಕವಾಗಿ ಉತ್ತರ ಕೊಡ್ತೀನಿ. ಅಮ್ಮೋರೆ, ಇಲ್ಲಿ ತನಕ ನೀವು ನಮ್ಮನ್ನ ಈ ಊರ್ನವ್ರನ್ನ ನಿಮ್ ಮಕ್ಕಳಾಗೆ ಆರೈಕೆ ಮಾಡಿದೀರ. ಇನ್ನು ಮುಂದೆನೂ ನಿಮ್ಮ ಆರೈಕೆಯಲ್ಲೇ ಇರಬೇಕು ಅನ್ನೋದೇ ನಮ್ಮ ಆಸೆ. ಅದನ್ನ ನಾನು ನನ್ನ ಭಾಗ್ಯ ಅಂತ ಅನ್ಕೊಳ್ತೀನಿ. ನಾವೆಲ್ಲ ನಿಮ್ಮ ಮಕ್ಕಳಾಗಿರ್ಬೇಕು ಅಂದ್ರೆ ಆ ಪಾಪಿ ಅಗಸ್ತ್ಯನ್ನ ನಿಮ್ಮ ಮನೆಯಿಂದ ಆಚೆ ಹಾಕ್ಬೇಕು. ಹದಿನೆಂಟು ವರ್ಷ ಆ ದೇವಿಯಿಂದ ನಮ್ಮನ್ನ ದೂರ ಇರಿಸಿದ್ದ ಅಂತವನು ಯಾವುದೇ ಕಾರಣಕ್ಕೂ ನಮ್ಮೂರಲ್ಲಿ ಇರಬಾರ್ದು. ಇಷ್ಟು ದಿನ ರಾಯರ್ ಋಣ ತೀರ್ಸೋದಕ್ಕೆ, ಈ ಮನೆ ಗೌರವ ಉಳಿಸೋದಕ್ಕೆ ಎಲ್ಲ ಸಹಿಸ್ಕೊಂಡಿದೀವಿ ಅಮ್ಮವ್ರೆ. ಇನ್ನು ಮುಂದೆ ಸಾಧ್ಯ ಇಲ್ಲ. ಜೊತೆಗೆ ಹತ್ತಿರದಲ್ಲಿ ಎಲೆಕ್ಷನ್ ಇದೆ. ಇದರಲ್ಲಿ ನೀವು ಗೆಲ್ಬೇಕು ಅನ್ನೋದಾದ್ರೆ ನಿಮ್ ಮಗ ಈ ಊರಲ್ಲೇ ಇರಬಾರ್ದು. ಅಮ್ಮವರೇ, ಈ ಮಾತಿಗೆ ನೀವು ಒಪ್ಪಿದರೆ ನಮ್ಮ ಪ್ರಾಣನಾದ್ರೂ ಒತ್ತೆ ಇಟ್ಟು ನಿಮ್ಮನ್ನ ಗೆಲ್ಲಿಸ್ತೀವಿ. ನಮ್ಮ ಮಾತಿಗೆ ನೀವು ಒಪ್ಪದೇ ಇದ್ರೆ ಅಮ್ಮವರೇ, ನಮ್ಮ ಊರಿನ ಓಟ್ಗಳು ಮಾತ್ರ ಅಲ್ಲ, ಸುತ್ತಮುತ್ತಲ 10 ಹಳ್ಳಿಗಳ ಜನರ ಒಂದು ಓಟು ನಿಮಗೆ ಸಿಗೋದಿಲ್ಲ. ಶಾಂತಾರಾಮ ಇವನ ಆದಿತ್ಯ ಅಲ್ಲ ಅಗಸ್ತ್ಯ ಅಂತ ಹೇಳಿದಾಗ್ಲೂ ನಾವು ನಿಮ್ಮ ಮೇಲಿನ ನಂಬಿಕೆಯಿಂದ ಒಪ್ಕೊಂಡ್ವಿ. ನಾವು ನಿಮ್ಮ ಮೇಲಿನ ನಂಬಿಕೆಯಿಂದ ಇವನ್ನ ಸುಮ್ಮನೆ ಬಿಟ್ವಿ. ಆದಿತ್ಯ ಅಂತ ಸುಳ್ಳು ಹೇಳಿದ್ದು ಅಲ್ದೆ ನಮ್ಮೂರಿನ ಮಗಳನ್ನೇ ಮದುವೆ ಆಗ್ಬಿಟ್ಟ. ಪಾಪ ಆ ಶಾಸ್ತ್ರಿ ಮನೆಯವರು ಎಷ್ಟೊಂದು ನೋವು ಪಡ್ತಿದ್ದಾರೆ ಅನ್ನೋದನ್ನ ನಾವು ನೋಡಕ್ಕೆ ಆಗ್ತಾ ಇಲ್ಲ. ಇವನ್ ಕಾಲಿಟ್ಟ ಕಡೆ ಹಸಿ ಹುಲ್ ಕೂಡ ಒಣಗ ಹೋಗುತ್ತೆ. ಅಂತವ್ನಿರೋ ನಿಮ್ಮನೇಲಿ ನಾವು ಕಾಲಿಡೋದಲ್ಲ, ಒಂದ್ ಹನಿ ನೀರ್ ಕೂಡ ಮುಟ್ಟೋದಿಲ್ಲ ಅಮ್ಮವ್ರೆ. ನೀವೇನ್ ಮಾಡ್ತಿರೋ ಗೊತ್ತಿಲ್ಲ ಅಮ್ಮವ್ರೆ. ಆ ಅಗಸ್ತ್ಯ ನಿಮ್ಮ ಮನೇಲಿ ಇರ್ಕೂಡ್ದು. ಮುಗೀತಾ ನಿಮ್ಮೆಲ್ರೂ ಮಾತು? ನಿಮ್ ಪ್ರಶ್ನೆಗಳು ನೇರವಾಗಿರುವಷ್ಟೇ ನನ್ನ ಉತ್ತರನೂ ಇರತ್ತೆ. ನನ್ನ ಉತ್ತರದಿಂದ ನಿಮ್ಮೆಲ್ರಿಗೂ ನೋವಾಗತ್ತೆ. ಆದ್ರೂ ಹೇಳ್ತೀನಿ, ನನ್ನ ಮಗನಿಂದ ಎಂಥ ಪರಿಸ್ಥಿತಿ ಬಂದ್ರು ನಾನು ಎದುರಿಸ್ತೀನಿ. ಯಾರೇನೇ ಹೇಳಿದ್ರು ನನ್ನ ಮಗ ಅಗಸ್ತ್ಯನ ನಾನೆಲ್ಲಿಗೂ ಕಳಿಸೋದಿಲ್ಲ. ಯಾಕೆ ಅಂದ್ರೆ ಇದು ಅವನ ತಂದೆ ಊರು, ಅವನಿಲ್ಲೇ ಇರ್ಬೇಕಾಗಿರೋದು. ಅಮ್ಮವ್ರೆ, ಇದೇ ನಿಮ್ ಕೊನೆ ನಿರ್ಧಾರನಾ? ಕೊನೆ ಮೊದ್ಲು ಎಲ್ಲ ಇದೆ. ನನ್ನ ಮಗ ನನ್ನ ಬಿಟ್ಟು ಎಲ್ಲೂ ಹೋಗೋದಿಲ್ಲ. ತಪ್ಪು ಮಾಡ್ತಿದ್ದೀರಾ ಅಮ್ಮವ್ರೆ. ರಾಯರ್ ಶ್ರೀಮತಿಯಾಗಿ ನೀವು ಈ ತರ ಊರಿನ ಜನರ ಭಾವನೆಗಳಿಗೆ ಧಕ್ಕೆ ತರೋದು ಸರಿಯಲ್ಲ. ಇದು ರಾಯರಿಗೆ ಅವ್ರು ಕಾಪಾಡ್ಕೊಂಡ್ ಬಂದಿರೋ ಗೌರವಕ್ಕೆ ಶೋಭೆ ತರಲ್ಲ ಅಮ್ಮವ್ರೆ. ಸರಿ, ಹಾಗಿದ್ರೆ ಈ ಸರ್ತಿ ನೀವು ಚುನಾವಣೆಗೆ ನಿಂತ್ರೆ ನಮ್ ಬೆಂಬಲ ನಿಮ್ಗೆ ಇರೋದಿಲ್ಲ. ಹಾ, ಬೇಡ.